ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಿಲ್ವರ್ ಐಟಮ್ಸ್ನ ಹೇಗೆ ವಾಶ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಬ್ಲ್ಯಾಕ್ ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಬ್ಲ್ಯಾಕ್ ಕಲರ್ ಆಗಿರೋದು ಯಾವ ರೀತಿ ಹೊಸ ಸಿಲ್ವರ್ ರೀತಿ ಆಗುತ್ತೆ ಅಂತ ನೀವೇ ನೋಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬನ್ನಿ ನೋಡೋಣ ಯಾವ ರೀತಿ ವಾಶ್ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಸಿಂಪಲ್ಲಾಗಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಆ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಸಿಲ್ವರ್ ಐಟಮ್ಸ್ನೆಲ್ಲ ವಾಶ್ ಮಾಡ್ಕೊತೀನಿ. ಅದಕ್ಕೆ ನಾವು ಒಂದು ಸ್ವಲ್ಪ ಹತ್ತಿನ ತೊಗೊಬೇಕು. ಹತ್ತಿನ ತೊಗೊಂಡು ಅದನ್ನು ಲಿಕ್ವಿಡ್ ಏನಿರುತ್ತೆ ಅದನ್ನು ಸ್ವಲ್ಪ ಯೂಸ್ ಮಾಡಿಕೊಂಡು ಅದನ್ನು ವಾಶ್ ಮಾಡಬೇಕು. ಅದು ಬಂದು ರೂಪೇರಿ ಅಂತ ಸಿಲ್ವರ್ ವಾಷರು. ಎಲ್ಲ ಇದರಲ್ಲಿ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ನೀವು ಖಂಡಿತ ಸರ್ಚ್ ಮಾಡಿ ನೋಡಿ ಸಿಲ್ವರ್ ವಾಶ್ ಮಾಡೋದಂತ, ರೂಪೇರಿ ಅಂತ. ತುಂಬ ಯೂಸ್ ಆಗುತ್ತೆ ಇದಂತೂ, ನನಗೆ ತುಂಬಾ ಹೆಲ್ಪ್ ಆಗಿದೆ. ಆ್ಯಂಡ್ ಇದನ್ನು ನಾವು ಕೋಲ್ಗೇಟ್ ಪೌಡರ್ಗಳು ಕೂಡ ಯೂಸ್ ಮಾಡ್ಬೋದು, ತೊಳಿಬೋದು. ಬಟ್ ಇದರಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ. ನಾನು ಒಂದು ಸ್ವಲ್ಪ ಹತ್ತಿಲಿ ಎತ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ವಾಶ್ ಮಾಡ್ತೀನಿ ಅಂತೇಳಿ. ನೋಡಿ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ. ನಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ನೋಡಿ. ಒಂದು 3-4 ದಿವಸಕ್ಕೆ ಸಿಲ್ವರ್ ಐಟಮ್ಸ್ ಎಲ್ಲ ಆಚೆ ಇಟ್ಬಿಟ್ರೆ ಸಾಕು, ಈ ರೀತಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ನೋಡಿ. ಈ ರೀತಿ ಸಂದಿಯಲ್ಲೆಲ್ಲ ನೀಟಾಗಿ ಹತ್ತಿನ ತೊಗೊಂಡು ವಾಶ್ ಮಾಡ್ಕೊಳ್ಳಿ. ಇಲ್ಲ ಒಂದು ಬ್ರಷ್ನ ತೊಗೊಂಡು ಕೂಡ ಅದನ್ನು ಸಂದಿಯಲ್ಲೆಲ್ಲ ಬ್ಲ್ಯಾಕ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಬೋದು. ನೋಡಿ ಎಲ್ಲ ಕಡೆನೂ ನೀಟಾಗಿ ಉಜ್ಜಿಬಿಟ್ಟು ವಾಶ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಆಲ್ರೆಡಿ ಅಂತೇಳಿ. ಇದಕ್ಕೆ ಜಾಸ್ತಿ ಏನು ಲಿಕ್ವಿಡ್ ಯೂಸ್ ಆಗೋಲ್ಲ, ಒಂದು ಸ್ವಲ್ಪನೇ ಯೂಸ್ ಆಗುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಯಾವ ರೀತಿಯಾಗಿ ವಾಶ್ ಆಯಿತು ಅಂತ. ಇದೊಂದು ಮ್ಯಾಜಿಕಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಬ್ಲ್ಯಾಕ್ ಆಗಿರೋದು, ಎಷ್ಟು ಬೇಗನೆ ಈಸಿಯಾಗಿ 1 ಮಿನಿಟಲ್ಲಿ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ಬೈ ಮಾಡಿ. ಲಿಂಕ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತೇಳಿ. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಹಬ್ಬ ಬೇರೆ ಹತ್ರ ಬರ್ತಾ ಇದೆಯಲ್ವ, ಸಿಲ್ವರ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ರೀತಿ ನಾನು ಎಲ್ಲ ಲಕ್ಷ್ಮಿನೂ, ಗಣಪತಿ, ಹಾಗೆ ಇನ್ನೊಂದು ಸ್ಮಾಲ್ ಗಣಪತಿನೂ ಕೂಡ ಇದೇ ರೀತಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವಾಗ ಯಾವ ರೀತಿ ಸಿಲ್ವರ್ ಹೊಸ್ದಾಗಿರುತ್ತೆ ಆ ರೀತಿ ಆಗಿದೆ. ನೀವು ಯಾವುದೇ ಸಿಲ್ವರ್ನ ಕೂಡ ಯೂಸ್ ಮಾಡ್ಬೋದು, ಇದು ವಾಶ್ ಮಾಡ್ಬೋದು. ಆ್ಯಂಡ್ ಇದನ್ನು ಲಾಸ್ಟಲ್ಲಿ ನೀರಲ್ಲಿ ವಾಶ್ ಮಾಡೋದಕ್ಕಿಂತ ಒಂದು ಬಟ್ಟೆ ತಗೊಂಡು ವಾಶ್ ಮಾಡಿದ್ರೆ ಅದು ಸ್ವಲ್ಪ ದಿನ ಹಾಗೆ ಇರುತ್ತೆ. ನೋಡಿ ಸಂದಿಯಲ್ಲೆಲ್ಲ ಬ್ಲ್ಯಾಕ್ ಕಲರ್ ಇದೆಯಲ್ವ, ಅದೆಲ್ಲ ಹೋಗುತ್ತೆ ನೀಟಾಗಿ. ನಾನು ಜಸ್ಟ್ ನಿಮಗೆ ಯಾವ ರೀತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಜಾಸ್ತಿ ದಿನ ಆಗಿದ್ದರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ವಾಶ್ ಮಾಡಲಿಕ್ಕೆ. ಇಲ್ಲ ಒಂದು ನಿಮಿಷ ಒಂಚೂರು ಲಿಕ್ವಿಡ್ ಹಾಕಿ ಸ್ವಲ್ಪ ನೆನೆಸಿಟ್ರೆ ಸಾಕು, ಬೇಗನೆ ವಾಶ್ ಆಗುತ್ತೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ಒರೆಸಿಟ್ಕೊಳ್ಳಿ. ಮತ್ತು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರೋಲ್ಲ. ಹಾಗಾಗಿ ನೀಟಾಗಿ ಬಟ್ಟೆಯಲ್ಲಿ ಒರೆಸಿಟ್ಕೊಂಡ್ರೆ ಅದು ಫ್ರೆಶ್ ಆಗಿ ನೀಟಾಗಿರುತ್ತೆ. ಆ್ಯಂಡ್ ನೀರು ಹಾಕಿ ವಾಶ್ ಮಾಡಿದ್ರೂ ಮಾಡ್ಬೋದು, ಬಟ್ ಅಷ್ಟು ಬೇಗನೆ ಬ್ಲ್ಯಾಕ್ ಆಗುತ್ತೆ ಅಂತೇಳ್ಬಿಟ್ಟು ನೀರಲ್ಲಿ ವಾಶ್ ಮಾಡ್ತಾಯಿಲ್ಲ. ನಾನು ಇದೇ ರೀತಿ ಯೂಸ್ ಮಾಡೋದು, ಅದಕ್ಕೆ ನಿಮ್ಮ ಜೊತೆ ಈ ರೀತಿಯೇ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಟ್ಟೆಯಲ್ಲಿ ಒರೆಸಿಟ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೇಮ್ ಹೊಸ ಸಿಲ್ವರ್ ಥರನೇ ಕಾಣಿಸ್ತಾ ಇದೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.